ಇನ್ನು ಬೆಳಕಿನ ಹಬ್ಬ ದೀಪಾವಳಿ ಹಲವರ ಬದುಕಿನಲ್ಲಿ ಶಾಶ್ವತ ಕತ್ತಲೆಯನ್ನು ತಂದಿದೆ. ಅದಕ್ಕೆ ಕಾರಣ ಪಟಾಕಿ ಹೊಡಿಬೇಕಾದ್ರೆ ಮಾಡತಕ್ಕಂಥ ಒಂದು ಸಣ್ಣ ತಪ್ಪು, ಸಣ್ಣ ನಿರ್ಲಕ್ಷ್ಯ ಹಲವರ ಜೀವನದಲ್ಲಿ ಕಂಪ್ಲೀಟ್ ಅಂಧಕಾರ ಅಂದರೆ ಶಾಶ್ವತವಾದ ಕುರುಡನ್ನು ಉಂಟು ಮಾಡಿದೆ. ಒಟ್ಟು 4 ದಿನಗಳಲ್ಲಿ ಬೆಂಗಳೂರಿನಲ್ಲೇ ದಾಖಲಾದಂತಹ ಕೇಸ್ಗಳು ಪಟಾಕಿ ದುರಂತದ್ದು 150ಕ್ಕೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರ್ಯಾರಿಗೆ ಏನಾಗಿದೆ, ಎಷ್ಟು ಜನಕ್ಕೆ ತೀವ್ರತರವಾದ ಗಾಯವಾಗಿದೆ, ಎಷ್ಟು ಜನ ಚೇತರಿಸಿಕೊಂಡಿದ್ದಾರೆ, ಒಟ್ಟು ಈ ದೀಪಾವಳಿಯಲ್ಲಿ ಪಟಾಕಿ ಅವಘಡಗಳು ಆದದ್ದು ಎಷ್ಟು, ಬನ್ನಿ ನೋಡೋಣ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದಿಂದ 150 ಮಂದಿಗೆ ಗಾಯ. ನಾರಾಯಣ ನೇತ್ರಾಲಯದಲ್ಲಿ 90 ಮಂದಿಗೆ ಚಿಕಿತ್ಸೆ. ಕಳೆದ 4 ದಿನಗಳಲ್ಲಿ ಪಟಾಕಿ ಅವಘಡಗಳಲ್ಲಿ ಗಾಯಗೊಂಡವರ ಲೆಕ್ಕ 150 ದಾಟಿದೆ. ನಿನ್ನೆ ರಾತ್ರಿಯಿಂದ ನಾರಾಯಣ ನೇತ್ರಾಲಯದಲ್ಲಿ 10 ಹೊಸ ಪ್ರಕರಣಗಳು ದಾಖಲಾಗಿದೆ. ಒಟ್ಟು 90 ಮಂದಿಗೆ ನಾರಾಯಣ ನೇತ್ರಾಲಯದಲ್ಲಿ ಟ್ರೀಟ್ಮೆಂಟ್ ನೀಡಲಾಗಿದೆ. ಇನ್ನು ಮಿಂಟೋ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿಯಿಂದ 4 ಹೊಸ ಪ್ರಕರಣ ದಾಖಲಾಗಿದೆ. ಇದರೊಂದಿಗೆ ಒಟ್ಟು 37 ಮಂದಿ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. 37 ಕೇಸ್ ನಮ್ಮಲ್ಲಿ ಮಿಂಟೋ ಆಸ್ಪತ್ರೆಯಲ್ಲಿ ದಾಖಲಾಗಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಅದರಲ್ಲಿ 9 ಪೇಷಂಟ್ ನಾವು ಅಡ್ಮಿಟ್ ಮಾಡಿ ಟ್ರೀಟ್ ಮಾಡಿರ್ತೇವೆ. ಮತ್ತು ಬರ್ನ್ಸ್ ವಾರ್ಡಲ್ಲಿ 1 ಪೇಷಂಟ್ ಅಡ್ಮಿಟ್ ಆಗಿದೆ. ಸ್ಕಿನ್ ಬರ್ನ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಅಡ್ಮಿಟ್ ಆಗಿದೆ. ಮತ್ತು ಕಣ್ಣಲ್ಲಿ ಸ್ವಲ್ಪ ಗಾಯ ಇರೋದ್ರಿಂದ ಅದನ್ನು ನೋಡಿದ್ದೇವೆ. ಇದರಲ್ಲಿ ಅಡಲ್ಟ್ಸು 19 ಜನ ಇದ್ದಾರೆ. ಅದರಲ್ಲಿ ಮೇಲ್ ಬಂದುಬಿಟ್ಟು 15 ಜನ ಮತ್ತು ಫೀಮೇಲ್ 4 ಜನ. 18 ಜನ ಮಕ್ಕಳಿಗೆ ಗಾಯಗಳಾಗಿರುತ್ತೆ. ಅದರಲ್ಲಿ 14 ಜನ ಗಂಡು ಮಕ್ಕಳು ಮತ್ತು 4 ಜನ ಹೆಣ್ಣು ಮಕ್ಕಳಾಗಿರುತ್ತೆ. ಇಷ್ಟು 9 ಜನ ಅಡ್ಮಿಟ್ ಆಗಿರೋ ಪೇಷಂಟ್ಗಳಲ್ಲಿ 5 ಜನಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತೇವೆ. ಅದರಲ್ಲಿ 31 ಜನಕ್ಕೆ ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡಿದ್ದೇವೆ. ಪಟಾಕಿಯಿಂದ ಕಣ್ಣನ್ನೇ ಕಳ್ಕೊಂಡ ಬಾಲಕ, ಮಗನ ಸ್ಥಿತಿ ಕಂಡು ಕಣ್ಣೀರಿಟ್ಟ ತಾಯಿ. ಇನ್ನು ತನ್ನದಲ್ಲದ ತಪ್ಪಿಗೆ ಬಾಲಕನೊಬ್ಬ ಕಣ್ಣು ಕಳ್ಕೊಂಡಿದ್ದಾನೆ. ಕಿಟ್ಕ್ಯಾಟ್ ಬಾಂಬ್ ಪಟಾಕಿ ಸಿಡಿತದಿಂದ ಸಂಪೂರ್ಣ ಕಣ್ಣಿನ ಗುಡ್ಡೆ ಡ್ಯಾಮೇಜ್ ಆಗಿದೆ. ಹಾಸನದ ಅರಸೀಕೆರೆಯಿಂದ ಮಿಂಟೋ ಆಸ್ಪತ್ರೆಗೆ ಬಾಲಕ ಚಿಕಿತ್ಸೆಗೆ ಅಂತ ಬಂದಿದ್ದಾನೆ. ಗಾಯಾಳು ಬಾಲಕನ ತಾಯಿ ಗೋಳಾಡ್ತಾ ಬಾಂಬ್ ಪಟಾಕಿ ಯಾಕೋ ಸಿಡಿಲಿಲ್ಲ ಅಂತ ಕೈಯಲ್ಲಿ ಮುಟ್ಟಿದ್ದಾನೆ. ಕೂಡಲೇ ಅದು ಬ್ಲಾಸ್ಟ್ ಆಗಿದೆ. ನನ್ನ ಮಗನ ಕಣ್ಣೇ ಹೋಗಿದೆ ಅಂತ ತಾಯಿ ಗೋಳಾಡಿದ್ರು. ಪೂರ್ತಿ ಕಣ್ಣು ಕಾಣಲ್ವಂತೆ, ಡಾಕ್ಟರ್ ಹೇಳಿದ್ರು ಅಂತ ಕಣ್ಣೀರು ಹಾಕಿದ್ರು. ಪಟಾಕಿ ಹೊಡಿತಾ ಇದ್ರಂತೆ. ಆವಾಗ ಇದು ಯಾಕೆ ಹಚ್ಕೊಂಡ್ಲಿಲ್ಲ ಅಂತ ಹೋಗಿ ನೋಡಿದಾನೆ, ಬ್ಲಾಸ್ಟ್ ಆಗ್ಬಿಟ್ಟಿತ್ತು. ಪೂರ್ತಿನೇ ಹೋಗ್ಬಿಟ್ಟಿತ್ತು. 2 ಕಣ್ಣು, 1 ಕಣ್ಣು ಬಿಡು. ಎಷ್ಟು ವರ್ಷ ಮಗನಿಗೆ? 15 ವರ್ಷ. ಯಾವ ಆಸ್ಪತ್ರೆಗೆ ಹೋಗಿದ್ರಿ? ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ವು, ಹಾಸನ. ಅವರು ಇಲ್ಲಿ ಕಳಿಸಿದ್ರು. ಆಪರೇಷನ್ ಮಾಡ್ತಿದ್ದಾರೆ ಸರ್, ಮಾಡ್ತಿದ್ದಾರೆ ಆಪರೇಷನ್. ಪಟಾಕಿ ಕೊಡಿಸದೇ ಇದ್ರೂ ಗಾಯ, ಸ್ನೇಹಿತರ ಜೊತೆಗೆ ಹೋಗಿ ಕಣ್ಣಿಗೆ ಹಾನಿ. ದೊಡ್ಡಬಳ್ಳಾಪುರ ಮೂಲದ ಬಾಲಕಿ ಸ್ನೇಹಿತರ ಜೊತೆಗೆ ಪಟಾಕಿ ಹೊಡೆಯೋಕೆ ಹೋಗಿ ಕಣ್ಣಿಗೆ ಗಾಯ ಮಾಡ್ಕೊಂಡಿದ್ದಾಳೆ. ಸದ್ಯ ಬಾಲಕಿಗೆ ಮಿಂಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ನಾವು ಪಟಾಕಿ ಕೊಡಿಸಿರ್ಲಿಲ್ಲ, ಆದ್ರೆ ಸ್ನೇಹಿತರ ಜೊತೆಗೆ ಹೋಗಿ ಈ ರೀತಿ ಮಾಡ್ಕೊಂಡಿದ್ದಾಳೆ ಅಂತ ಬಾಲಕಿ ತಂದೆ ವಿವರಿಸಿದ್ರು. ಯಾರೋ ಪಟಾಕಿ ಹೊಡಿಬೇಕಾದ್ರೆ ಹೋಗಿ ನಿಂತ್ಕೊಂಡಿದ್ದಾರೆ, ಅದು ಬಂದು ಕಣ್ಣಿಗೆ ಸಿಡಿದು ಇದಾಗಿದೆ ಸರ್. ಕಣ್ಣು ಕೆಂಪಗಾಗ್ಬಿಟ್ಟಿತ್ತು ಸರ್. ಅಲ್ಲಿಂದ ಕೊರಟಗೆರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಕೊರಟಗೆರೆಯಲ್ಲಿ ಕ್ಲೀನ್ ಮಾಡಿಬಿಟ್ಟು ತುಮಕೂರು ಕಳಿಸ್ಕೊಟ್ರು. ತುಮಕೂರಲ್ಲಿ ನೋಡಿಬಿಟ್ಟು ಇಲ್ಲಿ ಕಳಿಸ್ಕೊಟ್ರು. ಒಟ್ನಲ್ಲಿ ಪಟಾಕಿ ಹೊಡೆಯೋಕೆ ಹೋಗಿ ಒಂದಲ್ಲ ಒಂದು ಅವಾಂತರ ಮಾಡ್ಕೊಂಡಿದ್ದಾರೆ ಜನ. ಕೆಲವರ ಕಣ್ಣಿಗೆ ಸಣ್ಣ ಪುಟ್ಟ ಹಾನಿ ಆಗಿದ್ರೆ ಮತ್ತೆ ಕೆಲವರು ಕಣ್ಣನ್ನೇ ಕಳ್ಕೊಂಡಿದ್ದಾರೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.